ಹಾಯ್ ಹೆಲೋ ನಮಸ್ಕಾರ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ಇವತ್ತು ಎಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಮತ್ತು ಯಾವ ಟ್ರೈನಲ್ಲಿ ಅಂತ. ಸೊ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಏನೇನು ಕಾದಿದೆ ಈ ವಿಡಿಯೋನಲ್ಲಿ ಅಂತ ಕ್ವಿಕ್ಕಾಗೆ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ವಿಡಿಯೋನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಜರ್ನಿ ಬಂದ್ಬಿಟ್ಟು ಟ್ರೈನ್ ನಂಬರ್ 16579 ಅಂದರೆ ಯಶವಂತಪುರ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾವು ಪ್ರಯಾಣಿಸ್ತಾ ಇದ್ದೀವಿ. ಯಶವಂತಪುರದಿಂದ ಶಿವಮೊಗ್ಗವರೆಗೂ ಫುಲ್ಲು ಎಂಡ್ ಟು ಎಂಡ್ ಜರ್ನಿ ನಾವು ಇದರಲ್ಲಿ ಮಾಡ್ತಾಯಿದ್ದೀವಿ. ಟೈಮ್ ಇವಾಗ 9:13 ಆಗಿದೆ. ಇನ್ನೇನು 2 ನಿಮಿಷ ಇರೋದು ಈ ಟ್ರೈನ್ ಯಶವಂತಪುರದಿಂದ ಹೊರಡುತ್ತೆ. ಪ್ರತಿದಿನ ಈ ಟ್ರೈನು ಯಶವಂತಪುರದಿಂದ 9:15ಕ್ಕೆ ಹೊರಡುತ್ತೆ. ಇವಾಗ ಹೇಳಬೇಕಂದ್ರೆ ಪ್ಲ್ಯಾಟ್ಫಾರ್ಮ್ ನಂಬರ್ 6ಇಂದ ಹೊರಡುತ್ತೆ. ಯೂಶ್ವಲಾಗಿ ಪ್ಲ್ಯಾಟ್ಫಾರ್ಮ್ ನಂಬರ್ 6ಇಂದನೇ ಹೊರಡುತ್ತೆ. ಯಶವಂತಪುರ ಸ್ಟೇಷನ್ನ ರೀಡೆವಲಪ್ಮೆಂಟ್ ವರ್ಕ್ ಕೂಡ ತುಂಬ ಫಾಸ್ಟಾಗೇ ನಡೀತಾ ಇದೆ. ಮುಂಚೆ ಚೆನ್ನಾಗಿತ್ತು, ಇಲ್ಲೊಂದು ಸ್ಟ್ರಕ್ಚರ್ ಇತ್ತು. ಆ ಎಂಟ್ರೆನ್ಸಲ್ಲಿ ನೋಡ್ತಾನೆ ಇದೇ ಮೆಟ್ರೋ ಸ್ಟೇಷನು, ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಮೆಟ್ರೋ ಸ್ಟೇಷನು, ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್ ಇದು. ಇಲ್ಲಿಂದ ಹೇಳ್ಕೊಂಡು ನೀವು ಡೈರೆಕ್ಟಾಗಿ ಮೆಟ್ರೋ ಸ್ಟೇಷನಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಕಡೆಗೆ ನೀವು ಎಂಟ್ರ್ ಆಗ್ಬೋದು. ಸೊ ನೋಡಿ, ಲೋಕೋ ಹತ್ರ ಬಂದಾಯಿತು. ಇದೇ ನಮ್ಮ ಲೋಕೋಮೋಟಿವ್ ಇವತ್ತಿಗೆ ಕೃಷ್ಣಾಜಪುರಂನ 37650 ವ್ಯಾಪ್ 7 ಕ್ಲಾಸ್ ಆದಂಥ ಲೋಕೋಮೋಟಿವ್ ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ. ಯಶವಂತಪುರದಿಂದ ಶಿವಮೊಗ್ಗವರೆಗೂ ಸೇಮ್ ಲೋಕೋಮೋಟಿವೇ ನಮಗಿರುತ್ತೆ. ಟೈಮ್ ನೋಡ್ಕೊಂಬಿಡಿ, 9:02 ಆಗಿದೆ. ಇನ್ನು ಜನರಲ್ನ ಸಿಚುಯೇಷನ್ ಹೇಳಬೇಕಂದ್ರೆ ಖಾಲಿನೇ ಇದೆ, ಪರವಾಗಿಲ್ಲ, ನಿಮಗೆ ಸೀಟ್ ಸಿಗೋ ಅಷ್ಟು ಖಾಲಿ ಇದೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋ ಕಾರಣ ಅಂಥ ರಶ್ಶು ಇಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ. ಸೊ ನೀವೇನಾದ್ರು ಜನರಲಲ್ಲಿ ಎಮರ್ಜೆನ್ಸಿ ಪ್ಲ್ಯಾನ್ ಮಾಡಿಕೊಂಡ್ರೆ ಆರಾಮಾಗಿ ಹೋಗ್ಬೋದು ಈ ಟ್ರೈನಲ್ಲಿ. ನೋಡಿ, ಇದೇ ಕೋಚ್ ನಮ್ದು ಇವತ್ತು D4 ರಿಸರ್ವ್ಡ್ ಸೆಕೆಂಡ್ ಸೆಟ್ಟಿಂಗ್ ನಾನ್ AC ಕಂಪಾರ್ಟ್ಮೆಂಟ್. ಇದು ಯಾವ ವರ್ಷದಲ್ಲಿ ಮಾಡಿದ್ದಾರೆ ಅಂತ ತೋರಿಸ್ಬಿಡ್ತೀನಿ ನೋಡಿ. 2019ರಲ್ಲಿ ಮಾಡಿರೋಂಥ ಕೋಚ್ ಇದು. LHP ಫ್ಯಾಬ್ರಿಕೇಷನ್ ಮೇಲೆ ಬೇಸ್ಡ್ ಆಗಿರೋಂಥ ಕೋಚ್. ಬನ್ನಿ ಒಂದು ಸತಿ ಕ್ವಿಕ್ಕಾಗಿ ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಸ್ಟಾರ್ಟಿಂಗ್ ಇಂಪ್ರೆಷನ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ 9:19ಕ್ಕೆ ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಯಶವಂತಪುರದಿಂದ. ಆ್ಯಕ್ಚುಯಲ್ ಟೈಮ್ ಹೇಳಬೇಕಂದ್ರೆ ಆ್ಯಕ್ಚುಯಲ್ ಟೈಮಿಗೆ ಕಂಪೇರ್ ಮಾಡಿದ್ರೆ 4 ನಿಮಿಷ ನಾವು ಲೇಟಾಗಿ ಯಶವಂತಪುರದಿಂದ ಹೊರಟಿದ್ದೀವಿ. ಹೊರಟಿದ್ದೀವಿ ಯಶವಂತಪುರದಿಂದ. ಟೋಟಲಾಗಿ ಜರ್ನಿ ಡ್ಯೂರೇಷನ್ ಬಗ್ಗೆ ಹೇಳಬೇಕಂದ್ರೆ 268 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ ಯಶವಂತಪುರದಿಂದ ಶಿವಮೊಗ್ಗವರೆಗೂ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಯಶವಂತಪುರ, ಚಿಕ್ಕಬಾಣಾವರ, ತುಮಕೂರಿಂದ ಅರಸೀಕೆರೆಯಿಂದ ಕಡೂರು, ಬೀರೂರು ಕಡೆಯಿಂದ ನಾವು ಲೆಫ್ಟ್ ಡೈವರ್ಷನ್ ತೊಗೊತೀವಿ. ಭದ್ರಾವತಿ ಮೇಲೆ ನಾವು ಶಿವಮೊಗ್ಗ ರೀಚ್ ಆಗ್ತೀವಿ. ಟೋಟಲಾಗಿ 268 ಕಿಲೋಮೀಟರ್ ಕವರ್ ಮಾಡೋಕ್ಕೆ ನಮ್ಮ ಟ್ರೈನ್ 5 ಗಂಟೆ ತೊಗೊಳತ್ತೆ. 9:15ಕ್ಕೆ ಇಲ್ಲಿಂದ ಹೊರಡುತ್ತೆ ಮತ್ತು ಮಧ್ಯಾಹ್ನ 2:15ಗೆ ನಾವು ಶಿವಮೊಗ್ಗ ರೀಚ್ ಆಗ್ತೀವಿ.
ಸೊ ಟೋಟಲಾಗಿ 8 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಮೊದಲನೇ ನಿಲುಗಡೆ ಆದಂಥ ಚಿಕ್ಕಬಾಣಾವರ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ BAW ಶಿವಮೊಗ್ಗ ಇಂಟರ್ಸಿಟಿ ಇಲ್ಲಿಗೆ 9:25ಕ್ಕೆ ಬರುತ್ತೆ ಮತ್ತು 9:26ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೆ ನಾವು ಇಲ್ಲಿಗೆ 9:33ಕ್ಕೆ ಬಂದಿದ್ದೀವಿ. ಹೇಳಬೇಕಂದ್ರೆ 7 ನಿಮಿಷ ಲೇಟಾಗಿ ನಾವು ಚಿಕ್ಕಬಾಣಾವರಗೆ ಬಂದಿದ್ದೀವಿ. ಟೋಟಲಾಗಿ 63 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ತುಮಕೂರಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ TK. ಇಲ್ಲಿಗೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ 10:05ಕ್ಕೆ ಬರುತ್ತೆ ಮತ್ತು 10:06ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹೊರಟು ತುಮಕೂರಲ್ಲಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ. ಏನಪ್ಪ ಒಳಗಡೆಯಿಂದ ರೆಕಾರ್ಡ್ ಮಾಡ್ತಿದ್ದೀಯ ಅನ್ಕೊಂಡ್ರೆ 2 ಡೋರ್ಸನ್ನು ಫುಲ್ಲು ಜಾಮ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಹಿಂದ್ಗಡೆ ನೋಡಿದ್ರೆ ಚುರುಮುರಿ ಇಟ್ಬಿಟ್ಟು ಅಲ್ಲಿ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮುಂದೆ ನೋಡಿದ್ರೆ ಜನರುಗಳೆಲ್ಲ ಇಳಿತದೆ. ಸೊ ಅದಕ್ಕೋಸ್ಕರ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನನ್ನ ಸೀಟಲ್ಲಿ ನಾನು ಆರಾಮಾಗಿ ಕೂತಿದ್ದೀನಿ. ಪ್ಲಸ್ ಆವಾಗಲೇ ನೋಡಿದ್ರಲ್ಲ ಹಿಂದಿನ ವೀಡಿಯೋನಲ್ಲಿ, ಹಿಂದಿನ ಕ್ಲಿಪ್ಪಲ್ಲಿ ಆವಾಗಲೇ ನೋಡಿದ್ರಲ್ಲ ಓವರ್ ಪ್ರೈಸ್ಡ್ ಅಂತ ಒಂದು ಟ್ವೀಟ್ ಮಾಡಿದೆ ಅಂತ, ಅದಕ್ಕೆ ರೆಸ್ಪಾನ್ಸ್ ಬಂದಿದ್ದು ಆಯಿತು. ಓಕೆ, ಸೊ ಅದಕ್ಕೆ ರೆಸ್ಪಾನ್ಸ್ ಬಂದಿದ್ದಾಯಿತು. ನೋಡೋಣ ಏನು ಆ್ಯಕ್ಷನ್ ತೊಗೊಳ್ತಾರೆ ಅಂತ. ಸೊ ತುಮಕೂರು ಬಗ್ಗೆ ನಿಮ್ಗೆ ಗೊತ್ತಿರೋಂಗೆ ಕಲ್ಪತರು ನಾಡು ಅಂತಲೇ ಕರೀತಾರೆ ಇದಕ್ಕೆ. ಏನಕ್ಕಂದರೆ ಭಾರಿ ಪ್ರಮಾಣದಲ್ಲಿ ಇಲ್ಲಿ ತೆಂಗಿನ ಮರ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಸೊ ಟೈಮ್ ಇವಾಗ ಆಲ್ಮೋಸ್ಟ್ 10:15 ಆಗ್ತಾಯಿದೆ. ಇನ್ ಕೇಸ್ ನೀವೇನಾದರೂ ಯಶವಂತಪುರದಿಂದ ಅಥವಾ ಮನೆಯಿಂದ ನೀವೇನಾದರೂ ತಿನ್ಕೊಂಡು ಹೊರಟಿಲ್ಲ ಅಂದರೆ ಏನೇನು ಆಪ್ಷನ್ ಇದೆಯಪ್ಪ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ, ಇಡ್ಲಿ ಸಿಗುತ್ತೆ ನಿಮಗೆ. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 60 ರೂಪಾಯಿ ಆಗುತ್ತೆ. ಮೀಡಿಯಮ್ ಸೈಜ್ದು ತಟ್ಟೆ ಇಡ್ಲಿ 3 ತಟ್ಟೆ ಇಡ್ಲಿ ಸಿಗುತ್ತೆ ನಿಮಗೆ ಪರ್ ಪ್ಲೇಟಲ್ಲಿ. ಬರೀ ಇಡ್ಲಿ ಮಾತ್ರ ಅವೈಲೇಬಲ್ ಇತ್ತಂತೆ. ಅವ್ರ ಹತ್ರ ವಡೆ ಕೇಳಿ ನೋಡಿದೆ, ಬಟ್ ವಡೆ ಇರಲಿಲ್ಲ ಅಂತ ಹೇಳಿದ್ರು. ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಚಟ್ನಿ ಖಾರವಾಗಿತ್ತು ಮತ್ತು ಇಡ್ಲಿ ಕೂಡ ಸಾಫ್ಟ್ ಆಗಿತ್ತು. 60 ರೂಪಾಯಿಗೆ ಓಕೆ ಅಂತಲೇ ನಾನು ಹೇಳ್ತೀನಿ. ಅದು ಬಿಟ್ಟರೆ ಚುರುಮುರಿ ಬಂದಿದೆ. ಚುರುಮುರಿ ಕೂಡ ನಿಮಗೆ 30 ರೂಪಾಯಿ ಆಗುತ್ತೆ ಒಂದು ಚುರುಮುರಿಗೆ. ಪ್ಲಸ್ ಕಂಪ್ಲೇಂಟ್ ಬಗ್ಗೆ ಹೌದು ಹೇಳಬೇಕಂದ್ರೆ ಮರ್ತೋದೆ. ನನ್ನ ಹತ್ರ ಬಂದುಬಿಟ್ಟು ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ ಅಂದ್ಬಿಟ್ಟು ರೀಫಂಡ್ ಕೊಟ್ಬಿಟ್ಟು ಹೋದರು. ರೀಫಂಡ್ ಅಂದರೆ 10 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ರಲ್ಲ 10 ರೂಪಾಯಿ ವಾಪಸ್ ಕೊಟ್ಬಿಟ್ಟು ಹೋದರು. ಸೆಕೆಂಡ್ ಟೈಮ್ ಆಗ್ತಾ ಇರೋದು ನನಗೆ ಸೇಮ್ ಕ್ಯಾಟ್ರರ್ಸ್ ಕಡೆಯಿಂದ. ಮೇ ಬಿ ಒಂದು 3-4 ಮಂತ್ಸ್ ಮುಂಚೆನೇನೋ ನಾನು ಈ ರೂಟಲ್ಲಿ ಟ್ರಾವೆಲ್ ಮಾಡಿದ್ದೆ. ದೂಧಸಾಗರಿಂದ ಬರ್ತಾ ವಾಪಸ್ ಬೆಂಗಳೂರಿಗೆ. ಸೇಮ್ ಥಿಂಗ್ ಆಗಿತ್ತು. ಸೇಮ್ ವೆಂಡರ್ಸ್ಗಳಿಂದನೇ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು. ಆವಾಗ ಕೂಡ ಕಂಪ್ಲೇಂಟ್ ಆಗಿದೆ. ಸೊ ಹೇಳಬೇಕಂದ್ರೆ ಈ ಕೇಟ್ರರ್ಸ್ ಎಷ್ಟಾದ್ರೂ ಪಾಠ ಕಲಿಯಲ್ಲ. ಸೊ ಈ ಥರದ್ದು ಮಾಡಬೇಕಾಗಿ ಬರುತ್ತೆ ಆವಾಗ 5 ರೂಪಾಯಿಗೋಸ್ಕರ ಏನಕ್ಕಪ್ಪ ಜಗಳ ಮಾಡೋದು ಅಂತ ನೀವು ಅಂದ್ಕೊತಿದ್ರೆ, ನಮ್ಮ ಕಡೆಯಿಂದ ಏನೇನಾಗುತ್ತೋ ಇಂಡಿಯನ್ ರೈಲ್ವೇಸ್ನ ಡೆವಲಪ್ ಮಾಡೋಕ್ಕೆ ನಾವು ಮಾಡ್ತಾ ಇರಬೇಕು. ಆವಾಗಲೇ ತಾನೇ ನಮ್ಮ ಇಂಡಿಯನ್ ರೈಲ್ವೇಸ್ ಡೆವಲಪ್ಡ್ ಆಗೋದು. ಸೊ ಬನ್ನಿ, ಇನ್ನೇನೇನೊಂದು 20-25 ಕಿಲೋಮೀಟ್ರ್ ಇದೆ ತಿಪ್ಟೂರು ಬರೋಕ್ಕೆ. ತಿಪ್ಟೂರಲ್ಲಿ ಅಟ್ಲೀಸ್ಟ್ ಹೊರಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಣ ಅಂತ. ತಣ್ಣಗಿದೆ, ಬಟ್
ಆದರೆ ಬ್ಯಾಲೆನ್ಸ್ಡ್ ಟೇಸ್ಟ್ ಇದೆ. ಸೊ ಚೆನ್ನಾಗಿದೆ. ನಾನು ಈಸಿಯಾಗಿ 9/10 ಅಂತ ಕೊಡ್ತೀನಿ. ಸಮೋಸ ನೋಡೋಣ ಹೇಗಿದೆ ಅಂತ. ಪುಟ್ಟ ಸಮೋಸ, ಅದ್ರ ಜೊತೆ ಕೆಚಪ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಸಮೋಸನೇ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಫಿಲ್ಲಿಂಗ್ ನೋಡಿ, ಆಲೂಗಡ್ಡೆ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಆಲೂ ಸಮೋಸ ಇದು ಪರ್ ಪ್ಲೇಟ್ ಅಂತಲೇ ಬರುತ್ತೆ. ಸಮೋಸ ಮತ್ತು ವಡೆ ಎರಡೂ ಸೇರಿಸಿ 30 ರೂಪಾಯಿ ಇದು. ಬಂದು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಹಾಂ, ಓಕೆ, ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಕಂಪೇರ್ ಮಾಡಿದ್ರೆ ವಡೆ ಚೆನ್ನಾಗಿತ್ತು ಸಮೋಸಕ್ಕಿಂತ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಆಪ್ಷನ್ ಇತ್ತು ಅದು ಸಮೋಸ ಅಥವಾ ವಡೆ ಅಂತ ಹೇಳಿದ್ರೆ ನೀವು ವಡೆ ಚೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಚಿಕ್ಕಮಂಗ್ಳೂರು ಯಶವಂತಪುರ. ಟೋಟಲಾಗಿ 134 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ತಿಪ್ಟೂರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ TTR. ಇಲ್ಲಿಗೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ 11:08ಕ್ಕೆ ಬರುತ್ತೆ ಮತ್ತು 11:10ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಎಕ್ಸಾಕ್ಟಾಗಿ ಆನ್ ಟೈಮಾಗೆ 11:08ಕ್ಕೆ ಇಲ್ಲಿ ಬಂದಿದ್ದೀವಿ. ನಮ್ಮಿಂದ ಯಾವ ಟ್ರೈನ್ ಬಂದಿದೆಯಪ್ಪ ಅಂದರೆ ಧಾರವಾಡ KSR ಬೆಂಗಳೂರು ಸಿದ್ಧಗಂಗಾ ಎಕ್ಸ್ಪ್ರೆಸ್ ಇಲ್ಲಿ ಬಂದಿದೆ. ಆ ಟ್ರೈನಲ್ಲಿ ಜರ್ನಿ ಮಾಡಬೇಕಂದ್ರೆ ತುಂಬ ಆಸೆ ಇದೆ. ನಿಮಗೂ ಏನಾದರೂ ಆಸೆ ಇದ್ದರೆ ನೋಡಬೇಕು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಆದಷ್ಟು ಬೇಗ ಆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀನಿ ನಿಮಗೋಸ್ಕರ. ತಿಪ್ಟೂರು ಬಗ್ಗೆ ಹೇಳಬೇಕಂದ್ರೆ ಇದು ಕೂಡ ತೆಂಗಿನಕಾಯಿ ಮತ್ತು ತೆಂಗಿನ ಮರ ಬೆಳವಣಿಗೆಗೆ ಪ್ರಸಿದ್ಧವಾದ ಜಾಗ. ಸೊ ಸೆಂಟ್ರಲ್ಲಿ ಅಂಗಡಿಗಳು ಸಿಗುತ್ತೆ ನಿಮಗೆ. ಚಿಪ್ಸ್ ಐಟಮ್ಸು, ಬಿಸ್ಕೆಟ್ಸು, ಇಂಥ ಸ್ನ್ಯಾಕ್ಸ್ ಐಟಮ್ಸ್ ಮಾತ್ರ ನಿಮಗೆ ಸಿಗುತ್ತೆ. ಈಗ ಜಸ್ಟ್ ಕ್ರಾಸ್ ಆಯ್ತಲ್ಲ, ಅದು ಬಂದು ಹುಬ್ಳಿ ರಾಮೇಶ್ವರಂ ಸ್ಪೆಷಲ್ ಎಕ್ಸ್ಪ್ರೆಸ್ ಅದು. ಆಮೇಲೆ ನಮ್ಮ ಲಾಸ್ಟ್ ನೋಡಿ ಕೊನೆಯಲ್ಲಿ ಒಂದು ಕೋಚ್ ಕಾಣಿಸ್ತಿದೆ ನೋಡಿ, ಅದು ವಿಸ್ಟಾಡೋಮ್ ಕೋಚ್. ಹೌದು, ಈ ಟ್ರೈನಲ್ಲಿ ವಿಸ್ಟಾಡೋಮ್ ಕೂಡ ಆ್ಯಡ್ ಮಾಡ್ತಾರೆ. ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ 1200 ಹತ್ರ ಏನೋ ಬರುತ್ತೆ ಪ್ರೈಸ್ ಇದು.
ಟೋಟಲಾಗೆ 160 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಅರಸೀಕೆರೆ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ASK ಶಿವಮೊಗ್ಗ ಇಂಟರ್ಸಿಟಿ ಇಲ್ಲಿಗೆ 11:35ಕ್ಕೆ ಬರುತ್ತೆ ಮತ್ತು 11:40ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಔಟ್ರಲ್ಲಿ ಆಲ್ಮೋಸ್ಟ್ 7 ನಿಮಿಷ ಮುಂಚೆನೇ ಬಂದುಬಿಟ್ಟಿದ್ವಿ. ಬಟ್ ಆದರೆ ಏನಕ್ಕೋ ಗೊತ್ತಿರಲಿಲ್ಲ, ಔಟ್ರಲ್ಲೇ ನಿಲ್ಲಿಸ್ಬಿಟ್ಟು ನಮ್ಮನ್ನು 3 ನಿಮಿಷ ಲೇಟಾಗೆ ನಾವು ಸ್ಟೇಷನ್ಗೆ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಾದ್ರೆ 11:43ಕ್ಕೆ ನಾವು ಸ್ಟೇಷನ್ಗೆ ಎಂಟ್ರಾಗಿದ್ದೀವಿ. ಇನ್ನು ಅರಸೀಕೆರೆ ನನ್ನ ಫೇವ್ರೆಟ್ ಸ್ಟೇಷನ್ ಕಂಡ್ರಿ ಈ ರೂಟಲ್ಲಿ. ಏನಕ್ಕೆ ತಟ್ಟೆ ಇಡ್ಲಿ ವಡೆ ಸಿಗುತ್ತೆ ಮತ್ತು ಪಲಾವ್ ಸಿಗುತ್ತೆ. ನೋಡೋಣ, 5 ನಿಮಿಷ ಇದೆ, ಬೇಗ ಹೋಗಿ ವೆಂಡರ್ಸ್ ಹತ್ರ ತೊಗೊಂಡು ರಿವ್ಯೂ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ. ಎರಡೂ ತೊಗೊಂಡಿದ್ದಾಯಿತು, ಇಡ್ಲಿ ವಡೆನೂ ತೊಗೊಂಡಿದ್ದಾಯಿತು, ಪಲಾವ್ ಕೂಡ ತೊಗೊಂಡಿದ್ದಾಯಿತು. ನೋಡಿ ಇಲ್ಲೂ ಕೂಡ ಆ ಥರ ಸ್ಕ್ಯಾಮ್ಸ್ ಇರುತ್ತಲ್ಲ, ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. 40 ರೂಪಾಯಿಗೆ ಸಿಕ್ತಿತ್ತು ಪಲಾವು, ಅದ್ರ ಮೇಲೆ ಪ್ರಿಂಟ್ ಆಗಿರ್ತಾಯಿತ್ತು 40 ರೂಪಾಯಿ ಅಂತ. ಬಟ್ ಅದನ್ನು ಅಳಿಸ್ಬಿಟ್ಟು ಇಲ್ಲಿ 50 ರೂಪಾಯಿಗೆ ಮಾರ್ತಾಯಿದ್ದಾರೆ. ನೋಡಿ ಈ ಥರ ಸಹ ಇಲ್ಲಿ ನಡೀತಾ ಇದೆ. ಸೊ ಪಲಾವ್ ಆದರೆ 50 ರೂಪಾಯಿ ಆಗುತ್ತೆ, ಇಡ್ಲಿ ವಡೆ ಆದರೆ ಒಂದು ತಟ್ಟೆ ಇಡ್ಲಿ ಮತ್ತು ವಡೆ ಆದರೆ ನಿಮಗೆ 30 ರೂಪಾಯಿ ಆಗುತ್ತೆ. 2 ಇಡ್ಲಿ ಮತ್ತು 1 ವಡೆ ಆದರೆ ನಿಮಗೆ 50 ರೂಪಾಯಿ ಆಗುತ್ತೆ ಅರಸೀಕೆರೆನಲ್ಲಿ. ಸೊ ಒಳಗಡೆ ಹೋಗಿ 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೇಗ ಒಳಗಡೆ ಹೋಗಿ ನಿಮಗೆ ರಿವ್ಯೂ ಮಾಡಿ ಹೇಳ್ತೀನಿ ಹೆಂಗಿದೆ ಇದು ಅಂತ. ನೋಡಿ ನಾನು ಇದೇ ಹೇಳ್ತಿದ್ದೆ ನಿಮಗೆ, ಪಲಾವು 40 ರೂಪೀಸ್ ಅಂತ ಬರ್ತಿದೆ ಅದ್ರ ಮೇಲೆ, ಬಟ್ ಆದ್ರೂ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ ಇದು ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ ಅರಸೀಕೆರೆನಲ್ಲಿ. ಬಟ್ ಡೇಟ್ ನೋಡಿ February 8 ಅಂದರೆ ಇವತ್ತೇ ಮಾಡಿರೋದು. ಬನ್ನಿ ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಇಂಪ್ರೆಷನ್ ಅಂದರೆ ಸಖತ್ತಾಗಿದೆ. ಬಟಾಣಿ ಇದೆ, ಕ್ಯಾರೆಟ್ ಇದೆ ಮತ್ತು ಆಲೂಗಡ್ಡೆ ಅನಿಸುತ್ತಿದ್ದು. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಚಟ್ನಿ ಗಿಟ್ನಿ ಎಲ್ಲ ಏನೂ ಕೊಟ್ಟಿಲ್ಲ ಇದ್ರ ಜೊತೆ, ಬರೀ ರೈಸ್ ಮಾತ್ರ ಕೊಟ್ಟಿದ್ದಾರೆ. ಆ್ಯಸ್ ಆಲ್ವೇಸ್ ಕಣ್ಣು ಮುಚ್ಕೊಂಡು 10 on 10 ಅಂತ ಕೊಡ್ಬೋದು ಇದಕ್ಕೆ. 50 ರೂಪೀಸ್ಗೆ ಓಕೆ ವರ್ತ್ ಇಟ್ ಅಂತಲೇ ಹೇಳ್ತೀನಿ. ಈಸಿಗೆ 10 on 10 ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಅರಸೀಕೆರೆಗೆ ಬಂದಿದ್ರೆ ಅಥವಾ ನಿಮ್ಮ ಟ್ರೈನ್ ಅರಸೀಕೆರೆಯಿಂದ ಸ್ಟಾರ್ಟ್ ಆಗ್ತಿದ್ರೆ ಅಥವಾ ಕ್ರಾಸ್ ಆಗ್ತಿದ್ರೆ ಇದನ್ನು ಟ್ರೈ ಮಾಡೋದಂತೂ ಮರೀಲೇಬೇಡಿ. ಇಡ್ಲಿ ಮತ್ತು ಪಲಾವ್ ಟೇಸ್ಟ್ ಎರಡೂ ಸಖತ್ತಾಗಿತ್ತು ರೀ. ನೆಕ್ಸ್ಟ್ ಟೈಮ್ ನೀವು ಹೇಳಿದಂಗೆ ಅರಸೀಕೆರೆಗೆ ಏನಾದರೂ ಬರ್ತಿದ್ರೆ ಇದನ್ನು ಟ್ರೈ ಮಾಡೋದಂತೂ ಮರೀಲೇಬೇಡಿ. ಇನ್ನೇನಿನ್ನೊಂದು ಸ್ವಲ್ಪದಲ್ಲೇ ಬಾರ್ಮೇರ್ ಯಶವಂತಪುರ AC ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಇದೆ. ಸೊ ಯಾವುದೇ ಮೂಮೆಂಟಲ್ಲಿ ಕ್ರಾಸ್ ಆಗ್ಬೋದು ನಮ್ಮ ಟ್ರೈನ್ ಜೊತೆ. ಕ್ರಾಸಿಂಗ್ ನೋಡ್ಕೊಂಬನ್ನಿ, ಅಷ್ಟೊತ್ತಿಗೆ ನಾವು ಕಡೂರು ಎಂಟ್ರ್ ಆಗ್ತಾ ಇರ್ತೀವಿ. ಬಾರ್ಮೇರ್ ಯಶವಂತಪುರ AC ಎಕ್ಸ್ಪ್ರೆಸ್. ಸೊ ಟೋಟಲಾಗೆ 199 ಕಿಲೋಮೀಟರ್ ಯಶವಂತಪುರದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಕಡೂರು ಜಂಕ್ಷನ್ಗೆ ಬಂದಿದ್ದೀವಿ. ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ 12:08ಕ್ಕೆ ಬರುತ್ತೆ ಮತ್ತು 12:10ಕ್ಕೆ ನಮ್ಮ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇಲ್ಲಿಂದ ಹೊರಡುತ್ತೆ. ನಾವು ಇಲ್ಲಿಗೆ 12:35ಕ್ಕೆ ಬಂದಿದ್ದೀವಿ. ಸೊ ಸರಿಸುಮಾರು ಹೇಳಬೇಕಂದ್ರೆ 27 ನಿಮಿಷ ಲೇಟಾಗೆ ನಾವು ಕಡೂರಿಗೆ ಬಂದಿದ್ದೀವಿ. ಒಂದು ಚಿಕ್ಕದಾದಂಥ ಸ್ಟೇಷನ್ ಇದು, ಬಟ್ ಆದರೆ ತುಂಬ ಜನ ಇಲ್ಲಿ ಇಳ್ಕೊಂಡಿದ್ದಾರೆ. ಒನ್ ಮೇನ್ ರೀಸನ್ ಏನಂದರೆ ಇಲ್ಲಿಂದ ಚಿಕ್ಕಮಂಗ್ಳೂರು ಹತ್ತಿರ ಆಗುತ್ತೆ. ಏನಕ್ಕಂದರೆ ಸೇಮ್ ಈ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಟ್ರೈನ್ ನಿಂತಿದ್ದೆಲ್ಲ ಅದೇ ಸ್ಟ್ರೈಟ್ ಹೋಗಿ ರೈಟ್ ತಿರ್ಕೊಂಡ್ರೆ ಅದೇ ಲೈನಲ್ಲಿ ನಮಗೆ ಚಿಕ್ಕಮಂಗ್ಳೂರು ಲೈನ್ ಸಿಗುತ್ತೆ.
ಟೋಟಲಾಗಿ 205 ಕಿಲೋಮೀಟರ್ ಯಶವಂತಪುರದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಬೀರೂರು ಜಂಕ್ಷನ್ಗೆ ಬಂದಿದ್ದೀವಿ. ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇಲ್ಲಿಗೆ 12:23ಕ್ಕೆ ಬರುತ್ತೆ ಮತ್ತು 12:25ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಇಲ್ಲಿಗೆ 12:45ಕ್ಕೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಲೇಟಾಗೆ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ನಮ್ಮ ರೂಟ್ ಡೈವರ್ಟ್ ಆಗುತ್ತೆ. ಸ್ಟ್ರೈಟ್ ಹೋದರೆ ಹುಬ್ಳಿ ಕಡೆ ಹೋಗುತ್ತೆ. ಆದರೆ ನಾವು ಲೆಫ್ಟ್ ಡೈವರ್ಷನ್ ತೊಗೊಂಡು ಭದ್ರಾವತಿ ತರೀಕೆರೆ ಮೇಲೆ ನಾವು ಶಿವಮೊಗ್ಗ ರೀಚ್ ಆಗ್ತೀವಿ. ಇನ್ನೂರ 29 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ಯಶವಂತಪುರದಿಂದ ನಮ್ಮ ಡೆಸ್ಟಿನೇಷನ್ ಆದಂತಹ ತರೀಕೆರೆಗೆ ಬಂದಿದ್ದೀವಿ. ಆ್ಯಕ್ಚುಯಲ್ ಪ್ಲ್ಯಾನ್ ತರೀಕೆರೆವರೆಗೂ ಇರಲಿಲ್ಲ. ಆ್ಯಕ್ಚುಯಲ್ ಪ್ಲ್ಯಾನ್ ಶಿವಮೊಗ್ಗ ತನಕ ಇತ್ತು. ಬಟ್ ಆದರೆ ಸೆಂಟ್ರಲ್ಲೇ ಸ್ಟಾಪ್ ಮಾಡಬೇಕಾಗಿ ಬಂದಿತ್ತು. ಏನಕ್ಕೆ ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಸೆಂಟ್ರಲ್ಲೇ ಬಿಟ್ವಿ ಅಂತ. ಸೊ ಇನ್ನು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇಲ್ಲಿಗೆ 12:58ಕ್ಕೆ ಬರುತ್ತೆ ಮತ್ತು 1 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ತರೀಕೆರೆನಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 1:17ಕ್ಕೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 17 ನಿಮಿಷ ಲೇಟಾಗೆ ನಾವು ತರೀಕೆರೆಗೆ ಎಂಟ್ರಾಗಿದ್ದೀವಿ. ಟಿಕೆಟ್ ಬುಕ್ ಮಾಡ್ಕೋಬೇಕಂದ್ಬಿಟ್ಟು ಸ್ಟೇಷನ್ ಔಟ್ಸೈಡ್ಗೆ ಬಂದಿದ್ದೀವಿ. ನೋಡಿ ಸ್ಟೇಷನ್ ಇಲ್ಲೇ ಇದೆ, ತರೀಕೆರೆ ಅಂತ. ನಾವು ಇಲ್ಲಿವರೆಗೂ ಬಂದಿದ್ವಿ ಆಲ್ಮೋಸ್ಟ್ UTS ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋಣ ಅಂತ. ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಯಶವಂತಪುರದಿಂದ ಶಿವಮೊಗ್ಗವರೆಗೂ 115 ರೂಪಾಯಿ ಆಗುತ್ತೆ. ನಾನ್ AC ರಿಸರ್ವ್ಡ್ ಸೆಕೆಂಡ್ ಸೀಟಿಂಗ್ ಕಂಪಾರ್ಟ್ಮೆಂಟಲ್ಲಿ. ಏನಪ್ಪ ಅಷ್ಟುದ ಹೆಸರಿದೆ ಅಂದರೆ ನಾನ್ AC ಕಂಪಾರ್ಟ್ಮೆಂಟಲ್ಲಿ ರಿಸರ್ವೇಷನಲ್ಲಿ ನಿಮಗೆ 115 ರೂಪಾಯಿ ಆಗುತ್ತೆ. ಜನರಲಲ್ಲಿ ನೀವು ಟಿಕೆಟ್ ತೊಗೊತೀರಾ ಅಂದರೆ 100 ರೂಪಾಯಿನಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ. ಅದೇ AC ಚೇರ್ ಕಾರ್ ಕೋಚ್ ಬಗ್ಗೆ ಹೇಳಬೇಕಂದ್ರೆ 415 ರೂಪಾಯಿ ಆಗುತ್ತೆ ಯಶವಂತಪುರದಿಂದ ಶಿವಮೊಗ್ಗವರೆಗೂ. ಲಾಸ್ಟಲ್ಲಿ ನೀವು ನೋಡಿದ್ರಲ್ಲ ವಿಸ್ಟಾಡೋಮ್ ಕೋಚು, ವಿಸ್ಟಾಡೋಮಲ್ಲಿ ನೀವು ಟ್ರಾವೆಲ್ ಮಾಡಬೇಕಂದ್ರೆ 1130 ರೂಪಾಯಿ ಆಗುತ್ತೆ. ಬೆಳಗ್ಗೆ ನಾನು ಚಾರ್ಟಿಂಗ್ ಚೆಕ್ ಮಾಡಿದಾಗ ಯಾವ ಕ್ಲಾಸಲ್ಲೂ ಅವೈಲೇಬಲ್ ಇರಲಿಲ್ಲ. ವಿಸ್ಟಾಡೋಮಲ್ಲಿ ಮಾತ್ರ ಸೀಟ್ಸ್ ಅವೈಲೇಬಲ್ ಇತ್ತು. ಅದು ವಿಸ್ಟಾಡೋಮಲ್ಲಿ ಮಾತ್ರ ಕರೆಂಟಲ್ಲಿ. ಅದೇ ಬೆಳಗ್ಗೆ ನಾನು ಚೆಕ್ ಮಾಡಿದಾಗ ಚಾರ್ಟಿಂಗ್ ಆದಮೇಲೆ ಫಸ್ಟ್ ಚಾರ್ಟ್ ಆದಮೇಲೆ ವಿಸ್ಟಾಡೋಮಲ್ಲಿ ಮಾತ್ರ 8 ಸೀಟ್ಸ್ ಅವೈಲೇಬಲ್ ಇತ್ತು. ಸೊ ಈ ರೂಟಲ್ಲಿ ವಿಸ್ಟಾಡೋಮ್ ನಿಜವಾಗ್ಲೂ ಸೂಟ್ ಆಗುತ್ತೋ ಇಲ್ಲೋ ಅಂತ ನನ್ನ ಪ್ರಕಾರ ಕೇಳಿದರೆ ಬೀರೂರುವರೆಗೂ ಏನು ಘಾಟ್ ಸೆಕ್ಷನ್ಸ್ ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಪ್ಲೇನ್ ರೂಟ್ ಆಗಿರುತ್ತೆ. ಬಟ್ ಆದರೆ ಬೀರೂರಿಂದ ಶಿವಮೊಗ್ಗವರೆಗೂ ಓಕೆ, ಸ್ವಲ್ಪ ಒಳ್ಳೆ ರೀತಿಯ ವ್ಯೂಸ್ಗಳು ನಿಮಗೆ ಸಿಗುತ್ತೆ. ಈ ರೂಟಲ್ಲಿ ಮಾತ್ರ ನಿಮಗೆ ವಿಸ್ಟಾಡೋಮ್ ಯೂಸ್ ಆಗುತ್ತೆ. ಇಲ್ಲ ಅಂದರೆ ನೀವು ಆರಾಮಾಗೆ 415 ರೂಪೀಸ್ ಕೊಟ್ಬಿಟ್ಟು AC ಚೇರ್ ಕಾರಲ್ಲೇ ನೀವು ಬರ್ಬೋದು. ಇನ್ನು ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಈಸಿಗೆ ನಾನು 9/10 ಅಂತ ಕೊಡ್ತೀನಿ. ಪಂಕ್ಚುಯಾಲಿಟಿ ನೀವೇ ನೋಡಿದ್ರೆ 17 ನಿಮಿಷ ಲೇಟಾಗೆ ನಾವು ತರೀಕೆರೆಗೆ ಬಂದಿದ್ವಿ. ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಈ ಟ್ರೈನ್ನ ಪ್ರೊಟೈಸ್ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಇನ್ನು ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಗೊತ್ತು, ಇಡ್ಲಿ ವಡೆ ಮಾರಕ್ಕೆ ಬರ್ತಾರೆ. ನನ್ನ ಅಡ್ವೈಸ್ ಏನಂದರೆ ಅರಸೀಕೆರೆವರೆಗೂ ನೀವು ಸ್ನ್ಯಾಕ್ಸು ಬಿಸ್ಕೆಟ್ಸು ಅದು ಇದು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ. ಬಟ್ ಅರಸೀಕೆರೆನಲ್ಲಿ ಮಾತ್ರ ಪಲಾವು ಮತ್ತು ಇಡ್ಲಿ ವಡೆನ ಟ್ರೈ ಮಾಡೋದಂತೂ ಮರೀಲೇಬೇಡಿ. ಈಸಿಯಾಗಿ ಪ್ರತಿ ಸತಿನೂ ನಾನು 11/10 ಅಂತಲೇ ಕೊಡ್ತೀನಿ. ಇದಕ್ಕೆ ಅಷ್ಟು ಸಖತ್ತಾಗಿರುತ್ತೆ ಆ ಟೇಸ್ಟು. ಸೊ ವಾಟರ್ ಬಾಟಲ್ ಇಶ್ಯೂ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಆ ಇಶ್ಯೂ ರಿಸಾಲ್ವ್ ಆಯಿತು. ನನಗೆ ಬಂದು ರೀಫಂಡ್ ಕೊಟ್ಬಿಟ್ಟು ಹೋದರು. ಇನ್ನೊಂದು ಪ್ರಾಮಿಸ್ ಮಾಡಿದ್ರು ಲೈಕ್ ನೆಕ್ಸ್ಟ್ ಟೈಮ್ ಅದು ಆಗಲ್ಲ ಅಂತ. ನೋಡೋಣ ನೆಕ್ಸ್ಟ್ ಟೈಮು ಸೇಮ್ ಕ್ಯಾಟ್ರಸ್ ಕಡೆಯಿಂದ ಇದೇ ಮಿಸ್ಟೇಕ್ ಆಗುತ್ತೋ ಇಲ್ಲಾಂದರೆ ತಿದ್ಕೊಂತಾರೋ ಇಲ್ಲೋ ಅಂತ.
ನೆಕ್ಸ್ಟ್ ವೀಡಿಯೋಗೋಸ್ಕರ ನೋಡಿ ನಾವು ಏನಕ್ಕೆ ತರೀಕೆರೆನೆಲ್ಲ ಇಳ್ಕೊಂಡ್ವಿ ಅಂತ. ಅದಕ್ಕಿಂತ ಮುಂಚೆ ಪ್ರೆಸೆಂಟೇಷನ್ ಎಷ್ಟಾಗಿದೆ, ವೀಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಎಷ್ಟಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್, ಸೈನಿಂಗ್ ಆಫ್ ಫ್ರಮ್ ತರೀಕೆರೆ. ಬಾಯ್. ಮತ್ತೆ ಸಿಗೋಣ ಆದಷ್ಟು ಬೇಗ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.